ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವಷ್ಟು ಕಾರ್ಯಾಚರಣೆಗಳು ನಡೀತಾ ಇದೆ. ಆದರೆ ಕಾರ್ಯಾಚರಣೆಗಿಂತ ಹೆಚ್ಚು ಸದ್ದು ಮಾಡ್ತಾ ಇರೋದು ರಾಜಕೀಯ. ಯಾಕಂತ ಹೇಳಿದ್ರೆ ನಿನ್ನೆಯಷ್ಟೇ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿದ್ರು. ಇದೀಗ ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾ ಇದ್ದಾರೆ. ಬಿ.ವೈ. ವಿಜೇಂದ್ರ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಾಕ್ ಸಮರ ಜೋರಾಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ಆ ನಂತರದಲ್ಲಿ ವಿಚಾರಣೆಯನ್ನು ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾರೆ. ಅದಕ್ಕೂ ಮುನ್ನ KRS ಜಲಾಶಯದಲ್ಲೂ ಕೂಡ ನೀರಿನ ಪ್ರಮಾಣ, ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ರಂಗನತಿಟ್ಟು, ಪಕ್ಷಿಧಾಮ, ಪಶ್ಚಿಮ ವಾಹಿನಿ, ಸಂಗಮ ಈ ಎಲ್ಲ ಭಾಗದಲ್ಲೂ ಕೂಡ ನೀರಿನ ಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಗೋಸಾಯಿ ಘಾಟ್ನ ಧಾರ್ಮಿಕ ಕೇಂದ್ರ ಭಾಗಶಃ ಜಲಾವೃತ ಸಾಧ್ಯತೆ ಆಗ್ತಾ ಇದೆ. ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಮೇಲೆ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ನದಿ ತುಂಬಿ ಹರಿತಾ ಇದೆ. ಈ ಕಾರಣದಿಂದಾಗಿ ಕೆಲವಷ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಜಿಲ್ಲಾಡಳಿತ. ಅಲ್ಲಿನ KRS ಜಲಾಶಯ ತುಂಬುವ ಹಂತಕ್ಕೆ ಬಂದಿದೆ. ಸೊ ಹೀಗಾಗಿ ಹೊರಹರಿವಿನ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ. 10,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇತ್ತು. ಸೊ ಹೀಗಾಗಿ ಅಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಯಾರೂ ಕೂಡ ಏನನ್ನೂ ಮಾಡಬಾರ್ದು ಅಂತ ಹೇಳಿ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಈ ಎಲ್ಲ ಭಾಗಗಳು, ರಂಗನತಿಟ್ಟು, ಶ್ರೀರಂಗಪಟ್ಟಣದ ಕೆಲ ಭಾಗಗಳೇನಿದ್ದಾವೆ ಆ ಭಾಗಗಳು ಮುಳುಗಡೆಯಾಗುವಂಥ ಭೀತಿ ಕಾಣಿಸ್ತಾ ಇದೆ. ವೆಲ್ಲೆಸ್ಲಿ ಸೇತುವೆ, ಪರ್ಟಿಕ್ಯುಲರ್ಲಿ ವೆಲ್ಲೆಸ್ಲಿ ಸೇತುವೆ, ಅಲ್ಲಿ ವಾಹನಗಳಿಗೆ ನಿರ್ಬಂಧ ಇರಲಾಗಿದೆ.